ಲೇಖನ ಚಿಹ್ನೆ. ನನ್ನಲ್ಲಿ 9 ಚಿಹ್ನೆಗಳಿವೆ. ಅವು ಯಾವುವು ಎಂದರೆ ಅರ್ಧವಿರಾಮ, ವಿವರಣಾ ಚಿಹ್ನೆ, ಪೂರ್ಣ ವಿರಾಮ, ಭಾವಸೂಚಕ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಅಲ್ಪವಿರಾಮ, ಪ್ರಶ್ನಾರ್ಥಕ ಚಿಹ್ನೆ. ಅಲ್ಪವಿರಾಮ ಚಿಹ್ನೆ. ಅಲ್ಪವಿರಾಮ ಚಿಹ್ನೆಯನ್ನು ವಾಕ್ಯಗಳ ಮುಂದುವರೆಗೆಯಲ್ಲಿ ಬಳಸುತ್ತೇವೆ. ನೆಕ್ಸ್ಟ್. ನಾನು ಅರ್ಧವಿರಾಮ ಚಿಹ್ನೆ ವಾಕ್ಯದ ಮುಂದುವರಿಕೆಯಲ್ಲಿ ಬಳಸುವುದು. ನೆಕ್ಸ್ಟ್. ನಾನು ಪೂರ್ಣ ವಿರಾಮ ಚಿಹ್ನೆ ಪೂರ್ಣ ವಾಕ್ಯದ ಕೊನೆಯಲ್ಲಿ ಬಳಸುತ್ತಾರೆ. ನೆಕ್ಸ್ಟ್. ನಾನು ವಿವರಣಾ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವಾಗ ಬಳಸುವರು. ನೆಕ್ಸ್ಟ್. ನಾನು ಭಾವಸೂಚಕ ಚಿಹ್ನೆ ಅಚ್ಚರಿ, ಖೇದ, ಸಂತೋಷ, ವಿಷಾದ ಭಾವಗಳನ್ನು ಬಳಸಲು ಈ ಚಿಹ್ನೆಯನ್ನು ಬಳಸುತ್ತಾರೆ. ನೆಕ್ಸ್ಟ್. ನಾನು ಉದ್ಧರಣಾ ಚಿಹ್ನೆ. ನೆಕ್ಸ್ಟ್. ನಾನು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆಯನ್ನು ಸೂಚಿಸಲು ಬಳಸುವುದು. ಉದಾಹರಣೆ: ರಾಮನು ಏಕೆ ಕಾಡಿಗೆ ಹೋದನು? ಶ್ರೀರಾಮನ ತಂದೆಯ ಹೆಸರೇನು? ನೆಕ್ಸ್ಟ್. ನಾನು ಆವರಣ ಚಿಹ್ನೆ ಪರ್ಯಾಯ ಅಥವಾ ಹೆಚ್ಚಿನ ವಿವರವನ್ನು ತಿಳಿಯುವುದಾಗೆ ಬಳಸುತ್ತಾರೆ. ನೆಕ್ಸ್ಟ್. ನಾನು ವಾಕ್ಯವೇಷ್ಟನ ಚಿಹ್ನೆ ಪಾರಿಭಾಷಿತ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ. ಉದಾಹರಣೆ: ಇಂಗ್ಲಿಷು, ಹಿಂದಿ, ತಮಿಳು, ತೆಲುಗು, ಉರ್ದು, ಮರಾಠಿ ಇತ್ಯಾದಿ.